ಹಾಯ್ ಹಲೋ ವೆಲ್ಕಮ್ ಟು ಫುಡ್ ಅಡ್ಡಾ. ನಾನು ನಿಮ್ ಕಾಟರುಳ್. ಇವತ್ತು ನಾನು ಅಲ್ಗೂರ್ ಅನ್ನೋ ಒಂದು ಊರಿಗೆ ಹೋಗ್ತಾ ಇದ್ದೀನಿ. ಈ ಊರು ಎಲ್ಲಿದೆ ಅಂತಂದ್ರೆ ಕನಕಪುರದಿಂದ ಮಳವಳ್ಳಿಗೆ ಹೋಗೋ ಮಧ್ಯದಲ್ಲಿ ಈ ಊರು ಬರುತ್ತೆ. ಈ ಊರಿಗೆ ನಾವು ಬೆಂಗಳೂರಿಂದ ಬರ್ಬೇಕಾದ್ರೆ ಈ ಕಡೆ ಕನಕಪುರ ಬಂದು ಮಳವಳ್ಳಿಗೆ ಹೋಗೋ ಮಧ್ಯದಲ್ಲಿ ಇದು ಸಿಗುತ್ತೆ. ಆ ಕಡೆಯಿಂದ ಬಂತಂದ್ರೆ ರಾಮನಗರ, ಮದ್ದೂರು, ಮತ್ತೆ ಮದ್ದೂರಿಂದ ಡಿವಿಷನ್ ತಗೊಂಡು ಈ ಕಡೆ ಕೊಳ್ಳೇಗಾಲಕ್ಕೆ ಹೋಗೋ ರೋಡಲ್ಲಿ ಡಿವಿಷನ್ ತಗೊಂಡ್ರೆ ಮಳವಳ್ಳಿ ಬಂದು ಈ ಊರಿಗೆ ಬರ್ಬೋದು. ಸೊ ಈ ಊರಲ್ಲಿ ಒಂದು ಹೋಟೆಲ್ ಇದೆ ಅಂತೆ. ಆ ಹೋಟೆಲ್ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಮತ್ತೆ ಫೇಮಸ್ ಅಂತಾನು ಹೇಳ್ತಾ ಇದಾರೆ. ಸೊ ಅದನ್ನ ಕೇಳ್ಪಟ್ಟೆ, ಸರಿ ಹೋಗಿ ನೋಡೋಣ ಹೇಗಿದೆ, ಅಲ್ಲಿ ಟೇಸ್ಟ್ ಮಾಡಿ ನೋಡೋಣ, ಎಷ್ಟು ವರ್ಷದ ಹಳೇದು ಈ ಹೋಟ್ಲು, ಏನ್ ತಿಂಡಿಗಳು ಕೊಡ್ತಾರೆ, ಅಲ್ಲೆಲ್ಲ ಏನ್ ಪ್ರೈಸ್ ಇರುತ್ತೆ, ಇದನ್ನೆಲ್ಲ ನೋಡ್ಕೊಂಡು ನಿಮಗೆ ಎಲ್ಲಾ ವಿಷಯನ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ನಾನು ನಿಮಗೆ ಬರ್ಬೇಕಾದಾಗಲೇ ಹೇಳಿದೆ ಅಲ್ಗೂರಲ್ಲಿ ಒಂದು ಫೇಮಸ್ ಹೋಟ್ಲ್ಗೆ ಹೋಗ್ತೀನಿ ಅಂತ. ಆ ಹೋಟ್ಲು ಯಾವುದು ಅಂತಂದರೆ ಇದೇ, ಅದು ಬಾಬು ಹೋಟ್ಲು ಅಂತ. ಸೊ ಈ ಹೋಟ್ಲಲ್ಲಿ ಚಿಬಿಲಿ ಇಡ್ಲಿ ಅಂದರೆ ಫೇಮಸ್ ಅಂತೆ. ಆ ಚಿಬಿಲಿ ಇಡ್ಲಿ ಹೆಂಗೆ ಮಾಡ್ತಾರೆ, ಯಾವುದ್ರಲ್ಲಿ ಮಾಡ್ತಾರೆ ಅನ್ನೋದನ್ನ ಒಳಗಡೆ ಬನ್ನಿ ನಾನು ತೋರಿಸ್ಕೊಡ್ತೀನಿ. ಹಂಗೂ ತೊಗೊಂಡು ತಿಂದು ಟೇಸ್ಟ್ ಮಾಡಿ ನೋಡೋಣ. ಬನ್ನಿ ಒಂದ್ಸಲ ಹೋಗೋಣ ಒಳಗೆ. ಟೇಸ್ಟ್ ಹೇಗಿದೆ ಅಂದರೆ, ಇಡ್ಲಿಲಿ ನಾವು ಎಲ್ಲ ಥರ ವೆರೈಟಿಗಳು ಇಡ್ಲಿಗಳನ್ನ ನೋಡಿರ್ತೀವಿ. ಅಂದರೆ ಅವ್ರು ಮಾಡೋ ಕುಕ್ಕಿಂಗ್ ವಿಧ ಆಗಲಿ ಎಲ್ಲ ಥರ ಆಗಲಿ. ಬಟ್ ಇದು ಚಿಬ್ಲಿ ಇಡ್ಲಿ ಅಂತಂದರೆ ಬಿದಿರಲ್ಲಿ ಮಾಡೋವಂಥ ಇಡ್ಲಿ. ಸೊ ಇದ್ರದ್ದು ನಮ್ಗೆ ಆ ಫ್ಲೇವರ್ ಬಂದು, ಆ ಬಿದ್ರದ್ದು ಫ್ಲೇವರು ಮತ್ತು ನಮಗೆ ಆ ಚಟ್ನಿ, ಈ ಚಟ್ನಿ ಯಾವ್ದ್ರಲ್ಲಿ ಮಾಡಿದ್ದಾರೆ ಅಂತಂದರೆ ಕಡಲೆ ಮತ್ತು ಒಣಮೆಣ್ಸಿಕಾಯಿಲಿಂದ ಮಾಡಿದ್ದಾರೆ. ಜೊತೆಗೆ ನಮಗೆ ಈರುಳ್ಳಿ ಗೊಜ್ಜು ಕೊಟ್ಟಿದ್ದಾರೆ. ಈರುಳ್ಳಿ ಗೊಜ್ಜಿಗೆ ಅಂದರೆ ಆಲೂಗೆಡ್ಡೆ, ಈರುಳ್ಳಿ ಎರಡು ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಇದು ಟೇಸ್ಟ್ ಆಗಿದೆ ಅಂದರೆ ನಿಜಕ್ಕೂ ಒಂಥರ ಹೊಸ ಟೇಸ್ಟು, ಹೊಸ ಥರ ಫ್ಲೇವರು. ಈ ಥರದೆಲ್ಲ ಹೊಸದಾಗಿ ನಾವು ಟೇಸ್ಟ್ ಮಾಡ್ತಿದ್ದಾಗ ನಮ್ಗನ್ಸುತ್ತೆ ನಾವು ಪ್ರಪಂಚದಲ್ಲಿ ಇನ್ನೂ ಎಷ್ಟೋ ವೆರೈಟಿಗಳು ಫುಡ್ಗಳು ಇರ್ಬೋದಲ್ಲ, ನಾವು ಇನ್ನೂ ಕಮ್ಮಿನೇ ಮಾಡಿರೋದು ಅನ್ನೋ ಥರ ಒಂದು ಫೀಲ್ ಆಗುತ್ತೆ. ಹಾ ಸೂಪರ್. ಇದು ತುಪ್ಪದ ದೋಸೆ, ಅದಕ್ಕೆ ಜೊತೆಗೆ ಎಕ್ಸ್ಟ್ರಾ ಸ್ವಲ್ಪ ಬೆಣ್ಣೆ ಹಾಕ್ಸ್ಕೊಂಡಿದ್ದೀನಿ. ನಾನು ತಿನ್ನೋ ಥರ ತಿಂದರೆ ಫುಲ್ ಫ್ಯಾಟ್ ಆಗಿಬಿಡ್ತೀರಾ, ಬಟ್ ನನಗೆ ಈ ರೀತಿ ತಿಂದರೆ ಒಳ್ಳೆ ಟೇಸ್ಟ್ ಅಂತ ತಿಂತಾ ಇದ್ದೀನಿ. ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಆ್ಯಕ್ಚುಲಿ. ಸರಿ, ಇಲ್ಲಿ ವಿಶೇಷವಾಗಿ ಇಡ್ಲಿ, ಇಲ್ಲಿ ಪ್ರಕೃತಿದತ್ತವಾಗಿ ಬಿದಿರಿನ ಚಿಬ್ಲಿನಿಂದ ಮಾಡುವಂಥ ಇಡ್ಲಿ ಇದೆಯಲ್ಲ, ಅದು ಬಹಳ ರುಚಿಕರವಾಗಿರ್ತದೆ. ಜೊತೆಗೆ ಅವರು ನಮ್ಮ ಪ್ರಾಚೀನ ಅಡುಗೆ ಶೈಲಿನಲ್ಲಿ ಒಲೆ ಹಾಕೊಂಡು ಸೌದೆನಲ್ಲಿ ಮಾಡೋದ್ರಿಂದ ಇದು ಆರೋಗ್ಯ ಕೂಡ ಬಹಳ ಒಳ್ಳೇದು. ಇದು ನಮ್ಮ ಜೊತೆ ಈಗ ಈ ಹೋಟ್ಲು ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಬಾಬು ಅಂತ. ಸರ್ ಈ ಹೋಟ್ಲು ಎಷ್ಟು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಾ? ಇದು ನಮ್ಮ ತಂದೆಯವ್ರ ಕಾಲದಿಂದ 50-60 ವರ್ಷದಿಂದ ಇದೆ. ಸೊ ಈಗ ಈ ಇಡ್ಲಿದು ರೇಟ್ ಏನು ಸರ್ ಇದೆ, ಮತ್ತೆ ದೋಸೆಗೆ ಏನು ರೇಟ್ ಚಾರ್ಜ್ ಮಾಡ್ತೀರಾ? ಇಡ್ಲಿ ಬಂದು 8 ರೂಪೀಸ್ ತೊಗೋತೀವಿ. ತುಪ್ಪದ ದೋಸೆ 10 ರೂಪೀಸ್, ಮಸಾಲೆ ಪ್ಲೈನು 20 ರೂಪೀಸು, ಚಿತ್ರಾನ್ನ 20 ರೂಪೀಸು, ಜೊತೆಗೆ ಪಲ್ಯ ಬೆಣ್ಣೆ ಇರ್ತದೆ. ಸೊ ನಾನು ಕೇಳ್ಪಟ್ಟೆ ಇಲ್ಲಿ ಶಿವಣ್ಣ ಬಂದಿದ್ರು ಅಂತ. ಅವರು ಅವ್ರಿಗೆ ಇಲ್ಲಿ ಮುತ್ತತ್ತಿ ಆಂಜನೇಯ ಸ್ವಾಮಿ ಅವ್ರ ಮನೆ ದೇವರು. ರಾಜ್ಕುಮಾರ್ ಫ್ಯಾಮಿಲಿಯವರು ಸಾಮಾನ್ಯವಾಗಿ ಈ ಮಾರ್ಗದಲ್ಲಿ ಬರ್ತಾ ಇರ್ತಾರೆ. ಟೈಮಿಂಗ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ, ಮತ್ತೆ ವಾರದಲ್ಲಿ ಎಷ್ಟು ದಿನ ಇರುತ್ತೆ? ರಜಾ ಏನಿಲ್ಲ, ನಾವು ಅಕೇಶನಲ್ಲಿ ಏನಾರ ಕಾರ್ಯಕ್ರಮಗಳು ಬಿದ್ದಾಗ ಮಾತ್ರ ರಜಾ ಮಾಡ್ತೀವಿ. ಏನು ಅಂದರೆ ಒಂದು 7ರಿಂದ 11ಕ್ಕೆ ಕ್ಲೋಸು. ತುಂಬ ಧನ್ಯವಾದಗಳು ಸರ್.
ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಬಾಬುಣ್ಣ ಸ್ಪೆಷಲ್ ತುಂಬಾ ಚೆನ್ನಾಗಿರುತ್ತೆ. ಕಾತ್ರಾಜ್ ಅವ್ರ ನೇತೃತ್ವದಲ್ಲಿ ಇಲ್ಲಿ ಟಿಫನ್ ಮಾಡಿರೋದು ಬಹಳ ಖುಷಿಯಾದ ವಿಷಯ. ಆಮೇಲೆ ನಮ್ಗೆ ಬಹಳ ಅಲ್ಗೂರ್ ನಮ್ಗೆ ನಮ್ಮ ರಿಲೇಟಿವ್ ಒಬ್ರು ಇದ್ದಾರೆ, ನಮ್ಮ ರಿಲೇಟಿವ್ ಅವರು. ನಮ್ಗೆ ಇಲ್ಲಿ ಬರೋದು ಬಹಳ ಖುಷಿ ಆಯ್ತು. ನೆತ್ತತ್ತಿಗೆ ಹೋಗ್ಬೇಕಾದ್ರೆ ಇಲ್ಲಿ ದೋಸೆ, ಚಟ್ನಿ, ಇಡ್ಲಿ, ಚಿತ್ರಾನ್ನ ಎಲ್ಲ ಚೆನ್ನಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರ ಪ್ರೀತಿ ಚೆನ್ನಾಗಿದೆ. ಚಿಗುಲು ಇಡ್ಲಿ, ಈ ಇಡ್ಲಿನ ಆಕ್ಚುಲಿ ನಾನು ಕೇಳ್ಪಟ್ಟೆ ಇರಲಿಲ್ಲ. ಹಂಗೂ ನನ್ನ ಫ್ರೆಂಡ್ ಹೇಳ್ದೆ ಈ ಥರದ್ದು ಒಂದು ಇಡ್ಲಿ ಇದೆ ಬಾ ಟೇಸ್ಟ್ ಮಾಡು ಅಂತ ಹೇಳ್ದ. ಸರಿ ಅಂತ ನಾನು ಬಂದೆ. ಇಲ್ಲಿ ಬಂದ್ಮೇಲೆ ನೋಡಿದೆ ಯಾವ ರೀತಿ ಮಾಡ್ತಾರೆ ಏನು ಅಂತ. ಬಟ್ ಅವ್ರು ನಿಜಕ್ಕೂ ಅವ್ರು ಮಾಡಿದ್ದು ಆ ಮೆಥಡ್ ಆಗಲಿ, ಅವ್ರು ಕೊಡ್ತಾ ಇದ್ದಾಗಲಿ, ಅದು ಸೌದೆ ಒಲೆಯಲ್ಲಿ ಯೂಸ್ ಮಾಡಿದ್ದಾಗಲಿ, ಎಲ್ಲದಕ್ಕೂ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಆ ಫ್ಲೇವರ್ ಅಂತ ಇದೆಯಲ್ಲ, ಆ ಫ್ಲೇವರ್ನ ಖಂಡಿತ ಅದೊಂದು ನೀವು ಇಲ್ಲಿ ಬಂದು ಟೇಸ್ಟ್ ಮಾಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಅದೊಂದು ಎಂಥ ಫ್ಲೇವರ್ ಅಂತ. ಸೊ ಇದೇ ರೀತಿ ನಾವು ಇನ್ನೂ ಹೊಸ ಹೊಸ ಜಾಗಕ್ಕೆ ಹೋಗಿ, ಹೊಸ ಪ್ಲೇಸ್ಗೆ ಹೋಗಿ, ಅಲ್ಲಿ ಏನೋ ಹೊಸದಾಗಿ ಸ್ಪೆಷಲ್ ಅನ್ನೋ ಫುಡ್ಗಳನ್ನ ಟೇಸ್ಟ್ ಮಾಡಿ ಅದನ್ನು ನಿಮ್ಮ ಮುಂದೆ ನಾನು ತಂದಿರ್ತೀನಿ ವಿಡಿಯೋ ಆಗಿ. ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ಅಪ್ಡೇಟ್ ಸಿಗಬೇಕು ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬೈ ಕಾಟಾ ರೋಡ್.